144 ಯಾಕಾಗಲ್ಲ ಅಂದ್ರೆ ಈ ಕಾರ್ಯಕ್ರಮ ಸರ್ಕಾರಕ್ಕೆ ಬೇಕಾಗಿತ್ತು, ಸರ್ಕಾರಕ್ಕೆ ಬೇಕಾಗಿದ್ದ ಕಾರ್ಯಕ್ರಮ ಇಲ್ಲ. ಸರ್ಕಾರ ನಂದಲ್ಲ, ಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಈ ಥರ ಏನೂ ವಿಧಾನಸೌಧ, MG ರೋಡು, ಈ ಥರ ಒಂದು 5 ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದ ಪ್ರತಿಭಟನೆಗಳನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹಾಕಿದ್ದಾರೆ. ಈ 5 ಬಿಟ್ಟು ಉಳಿದ ಕಡೆ ಪೊಲೀಸ್ ಕಮಿಷನರು ಅವಕಾಶ ಮಾಡಿಕೊಡೋಕ್ಕೆ ಪೊಲೀಸ್ ಕಮಿಷನರ್ ಅಧಿಕಾರ ಆದಂತ ಇದು ಹೈಕೋರ್ಟ್ ಆರ್ಡರ್. ಇಷ್ಟು ತಿಳ್ಕೊ. ಫಸ್ಟು 5 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ ವಿಷಯದಲ್ಲಿ ನನ್ನ ಡಿಬೇಟ್ನಲ್ಲಿ ನಾನು ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಇದ್ದೆ. ಯಾರ್ಯಾರಿಗೆ ಭದ್ರತೆಯ ಜವಾಬ್ದಾರಿಯನ್ನು ಕೊಡಲಾಗಿತ್ತು ಅವ್ರನ್ನ ಹೊಣೆಗಾರರನ್ನಾಗಿ ಮಾಡಲಾಗಿದೆ. ನಾಳೆ ದಿವಸ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಾಗ ಇವ್ರದ್ದೇನು ತಪ್ಪಿಲ್ಲ ಅಂದ್ರೆ ಸಸ್ಪೆನ್ಷನ್ ರಿವೋಕ್ ಆಗುತ್ತೆ ಬಿಡಿ, ಯಾಕೆ ಅಷ್ಟು ದೊಡ್ಡ ವಿಷಯ ಮಾಡ್ತೀರಿ ಅಂತಾರೆ ಅವರು. ರಿಯಲ್ ಕಲ್ಪ್ರಿಟ್ ಯಾರು, ಈ ಕಾರ್ಯಕ್ರಮವನ್ನು ಮಾಡಿಸಿದಂಥ ಮಹಾಪುರುಷ ಯಾರು? ರಾಜ್ಯದ 7 ಕೋಟಿ, ನಾನಲ್ಲ ಬಿಡಿ, ನಾನು ಒಬ್ಬ ಸಣ್ಣ ಖಚಿತ, ನಾನು ಅಪೋಸಿಷನ್ ಲೀಡರ್. ರಾಜ್ಯದ 7 ಕೋಟಿ ಜನರ ವಾಯ್ಸಿದು. ಅವ್ರು ಕೇಳ್ತಾ ಇದ್ದಾರೆ, ಹೂ ಇಸ್ ದಟ್ ಕಲ್ಪ್ರಿಟ್, ಹೂ ಇಸ್ ದಟ್ ಮಹಾನುಭಾವ, ಮಾಡಿಸ್ತೋನು ಯಾವನು, ಅದು ಐಡೆಂಟಿಫೈ ಆಗಬೇಕು. ಅದಕ್ಕೋಸ್ಕರ ರಾಜಕಾರಣ ನಾನು ಮಾಡ್ತಾಯಿದ್ದೆ.